ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಪದೇ ಪದೇ ಮಸಾಲೆ ದೋಸೆ ತಿನ್ನೋಕ್ಕೆ ಹೋಟೆಲ್ಗೆ ಹೋಗ್ತಿದ್ದೀರಾ, ಬಟ್ ಹೈಜೀನ್ ಇರಲ್ಲ ಅಲ್ವಾ ಹೋಟೆಲಲ್ಲಿ. ಮನೆಯಲ್ಲೇ ಮಾಡ್ಕೋಬೋದು. ಆ ಕೆಂಪು ಚಟ್ನಿ ರೆಸಿಪಿ ಗೊತ್ತಿದ್ರೆ ಟ್ರಸ್ಟ್ ಮೀ ಸಕ್ಕತ್ತಾಗಿರುತ್ತೆ. ನಾನು ಹೇಳೋ ರೀತಿ ಮಾಡ್ಕೊಳ್ಳಿ. ನೀವು 2 ತಿನ್ನೋರು 5, 6 ತಿನ್ನೋದಂತೂ ಪಕ್ಕ. ಏನು ಗೊತ್ತಾ, ಮೊದಲು ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ಬಿಟ್ಟು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಕಡಲೆ ನೀರು ಇಷ್ಟನ್ನು ಹಾಕಿಬಿಟ್ಟು ಚಟ್ನಿ ಚೆನ್ನಾಗಿ ರುಬ್ಕೊಳ್ಳಿ ಸಾಫ್ಟಾಗಿ. ನಂತರ ಒಂದು ತವ ಇಟ್ಬಿಟ್ಟು, ತವ ಕಾದಾದಮೇಲೆ ದೋಸೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿಬಿಟ್ಟು, ದೋಸೆ ಹಿಟ್ಟು ಮೇಲ್ಗಡೆ ಹಸಿ ಹಸಿ ಎಲ್ಲ ಹೋದ್ಮೇಲೆ ಚಟ್ನಿ ಹಾಕಿಬಿಟ್ಟು, ಚಟ್ನಿ ಸ್ಪ್ರೆಡ್ ಮಾಡಿಬಿಟ್ಟು, ಮತ್ತು ಬಟರ್ ಹಾಕಿಬಿಟ್ಟು, ಆಲೂ ಮಸಾಲನ ಹಾಕಿಬಿಟ್ಟು ದೋಸೆ ರೋಸ್ಟ್ ಮಾಡಿಕೊಂಡು ಕೊಕೊನಟ್ ಚಟ್ನಿ ಜೊತೆ ತಿಂತಾಯಿದ್ರಿ. ಪಕ್ಕ ಹೋಟೆಲ್ಗಿನ್ನ ಸಖತ್ತಾಗಿ ಬಂದಿರುತ್ತೆ. ನಾನು ಮಾಡಿದಾಗಂತೂ ಸಖತ್ತಾಗಿ ಬಂದಿದೆ. 10 ಔಟ್ ಆಫ್ 10 ಕೊಡ್ತೀನಿ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಓಕೆ, ಬಾಯ್.